ಕೊಡ್ತಾರೆ, ಗೊಬ್ಬರನೂ ಅವರು ಕೊಡ್ತಾರೆ. ಆದರೆ ಭಾಳ ಅಲ್ಪ ಪ್ರಮಾಣದೊಳಗೆ ಅವರು ಗೊಬ್ಬರದ್ದು ಕೊಡುಗೆ ಐತಿ. ಇನ್ನು ಉಳ್ದಂಗೆ ಅವ್ರೇನು ಎಲ್ಲ ಪ್ರೊಸೆಸ್ಗಳನ್ನು ಹುಳ ಬಂದೈತಿ ಅಂದ್ರೆ ಹುಳು ಸ್ಪ್ರೇ ಮಾಡ್ತಾರೆ. ಅವ್ರೇನು ಪೂರ್ತಿ ಇದ್ರಾಗ ಮೇಂಟೈನ್ ಮಾಡತ್ತಿಲ್ಲ. ಎದ್ರಾಗ ನಾನೀಗ ಮಾಡೋದೇನೈತಿ, ನಾ ಸಾವಯವದೊಳಗೆ ಮಾಡ್ಬೇಕು ಅಂತ ಪ್ರಯತ್ನ ನಡೆಸೀನಿ. ಈಗ ನಾ ಹೇಳಿದ್ನಲ್ಲ, ನಮ್ಮದಲ್ಲಿ ಜಮೀನು ತೊಗೊಂಡ್ರೆ ನಾವು ಪ್ಯೂರ್ಲಿ ಆರ್ಗ್ಯಾನಿಕ್ನಾಗ ಮಾಡಬೇಕು ಅಂತ ನಾವು ಪ್ರೊಸೆಸ್ ನೋಡತ್ತೀವಿ. ಆದರೆ ಇದು ಇನ್ಕಮ್ ವೈಸು ಈಗ ಯಾರು ಮಾಡತ್ತಾರ, ಕೆಲವೊಬ್ಬರೆಲ್ಲ ಮಾಡ್ತಿರ್ತಾರಲ್ಲ, ಇದು 6 ಫೂಟಿನ ಸಾಲು. ಇದು ಸಾಲು ಎಷ್ಟು? 6 ಫೂಟಿಂದು. ಈಗ ಸದ್ಯ ಅವರು ಹೊಸದೊಂದು ರೆಕಾರ್ಡ್ ಮಾಡೋಕೆ 6 1ಕ್ಕೆ ಗಿಡ ಹಚ್ಚಾರ. 1 ಫೂಟಿಗೆ 1 ಪ್ಯಾರಲ್ ಗಿಡ. ಇದು ಬರೀ 3 ಫೂಟ್ ಬೆಳೀತೈತಿ. ಎಷ್ಟು? 10 ಫೂಟ್ ಇದರ ಆಯುಷ್ಯ. ವೇಗವಾಗಿ ಹಣ ಗಳಿಸ್ತಕ್ಕಂಥ ಒಂದು ಪದ್ಧತಿ ಒಳಗೆ ಅವ್ರು ಮ್ಯಾನೇಜ್ಮೆಂಟ್ ಮಾಡತ್ತಾರ. ಒಂದು ಐಡಿಯಾ ಇರಲಿ ಅಂತ ಹೇಳತ್ತೀನಿ. ಇಲ್ಲಿ ಏನು ಅಂದರೆ ಅವ್ರ ಈ ಪ್ರೊಸೆಸ್ ಏನೈತಿ, ಸಣ್ಣ ಸಣ್ಣ ಅಂದ್ರೆ ಅವ್ರು ಹೊಳೆ ಸಾಲಿನೊಳಗೆ ಸಣ್ಣ ಸಣ್ಣ ರೈತರು ಇರ್ತಾರಲ್ಲ, ಸಣ್ಣ ಜಮೀನಿನೊಳಗೂ ಅವ್ರು ಏನು ಪಡ್ಕೊಳ್ಳಿ, ಒಂದು ಒಳ್ಳೆ ದೊಡ್ಡ ಆದಾಯನ ಪಡ್ಕೊಳ್ಳಿ ಅನ್ನೋಂಥ ಒಂದು ಕಾನ್ಸೆಪ್ಟ್ನೊಳಗೆ ಅವ್ರು ರೆಡಿ ಮಾಡ್ಯಾರ. ಇದು ಭಾರಿ ಚೆನ್ನಾಗಿ ಅವರು ಸಿಸ್ಟಮ್ ಮಾಡ್ಯಾರ. ಆದರೆ ಮೊದಲು ಅವ್ರು ಮಾಡಿರೋದು 14 3 ಫೂಟಿಗೆ 1 ಗಿಡ, 14 ಫೂಟಿನ ಸಾಲಿತ್ತು. ವರ್ಷಕ್ಕೆ ಅವ್ರು ಏನು ಮಾಡಿದ್ರು, ಅದನ್ನು ಕಡಿಮೆ ಮಾಡ್ತಾ ಈಗ 6 2 ಕಾಮನ್ನಾಗಿ ರೈತರಿಗೆ ಅವ್ರು 6 2 ಕೊಡತ್ತಾರೆ. ಎಷ್ಟು? ಅಲ್ಲಿ ಅಷ್ಟೇನು ಲ್ಯಾಂಡ್ ಫರ್ಟೈಲ್ ಇಲ್ಲ ನಾನು ನೋಡಿರೋ ಪ್ರಕಾರ. ನಮ್ಮಲ್ಲಿ ಫರ್ಟಿಲಿಟಿ ಇರುತ್ತೆ, ನಾವು 6 3 ತೊಗೋಬೋದು. ಎಷ್ಟು? 6ಕ್ಕೆ 1 3ಕ್ಕೆ 1 ಹೋಗ್ಬೋದು. ಸದ್ಯ ಒಬ್ಬರು ಮೇಜರ್ ಸಾಹೇಬರು ಇಲ್ಲಿ ಕಿತ್ತೂರಿನೊಳಗೆ ಹಚ್ಚಾರಿಗೆ, ನಾವು ಒಂದು 10 ದಿವಸನೇ ಆಗಿರ್ಬೋದು ಅಷ್ಟೇ. ಯಾರೋ ಬಂದಿದ್ರಲ್ಲ ನೋಡೋಕೆ, MK ಹುಬ್ಳಿ ಅಲ್ಲ? ಹಾಂ, MK ಹುಬ್ಳಿ ರೀ. ಅದು MK ಹುಬ್ಳಿ ಒಳಗೆ ಏನು ರೀ ಅವ್ರ ಹೆಸರು ಗೊತ್ತಾ ನಿಮಗೆ? ಹಾಂ MK ಹುಬ್ಳಿ ಒಳಗೆ ಒಬ್ರು ಹಚ್ಚಾರೀಗ 1 ಎಕರೆ ಹಚ್ಚಿದ್ರಿ. ಈಗ ಒಂದು 10 ದಿವಸ ಆತು ಅಷ್ಟೇ. ಎಷ್ಟು? 10 ದಿನ. ಹಾಂ ತೈವಾನದ ಗಿಡ ಅದು, ಇಲ್ಲಿ ಲೋಕಲ್ ಗಿಡ ಅಲ್ಲ. ಹೆಚ್ಚು ಕಡಿಮೆ ನಿಮಗೆ ಒಂದು 100 ರೂಪಾಯಿದಿಂದ ಹಿಡಿದು 120 ರೂಪಾಯಿ ಮಟ್ಟ ಒಂದು ಸಸಿ ಬೀಳುತ್ತೆ. ಆಮೇಲೆ 1 ಎಕರೆಗೆ ಈಗ ಹಚ್ಚಿರೋದು ಇಲ್ಲಿ MK ಹುಬ್ಳಿ ಒಳಗೆ 6 2 ಹಚ್ಚಿದ್ರೆ ಕಾಣ್ತದವ್ರು. ಹಾಂ 6 2 ಹಚ್ಚಿರೋದು 3000 ಗಿಡ ಹೋಗ್ಯಾವು. 3 ಲಕ್ಷ ರೂಪಾಯಿ ಸಸಿಗೆ ಹೋಗಿದೆ. ಇದೊಂದು ಹೊಸ ಪ್ರೊಸೆಸ್ಸನ್ನು ಅವರಲ್ಲಿ ಮಾಡತ್ತಾರೆ. ಇದು 4ನೇ ತಿಂಗಳಿಗಿನ ಫ್ರೂಟ್ ಸ್ಟಾರ್ಟ್ ಆಗುತ್ತೆ. 4ನೇ ತಿಂಗಳಿಗೆ ಪದ್ಧತಿ ಬೇರೆ ಬೇರೆ ಟೈಪ್ ಐತಿ. ಅದನ್ನ ನೋಡೋರು ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ಎಲ್ಲಿ? MK ಹುಬ್ಳಿ. ನಾ ಅಡ್ರೆಸ್ ಕೊಡ್ತೀನಿ. ಯಾರು? ಹಾಂ 4 ಸಲ ಹಾರ್ವೆಸ್ಟ್ ಆಕೈತಿ. ಇದು 1 ವರ್ಷಕ್ಕೆ ಮಳೆ ಇದ್ರೂ ಏನೂ ತೊಂದರೆ ಇಲ್ಲ. 3 ತಿಂಗಳಿಗೊಮ್ಮೆ ಹಾರ್ವೆಸ್ಟ್. ಅಂದರೆ ಇದು 3 ತಿಂಗಳಿಗೆ ಹಾರ್ವೆಸ್ಟ್ ಅಲ್ಲ, ಇದ್ರ ಹೆಸರು ಸದಾಬಹಾರ್. ಏನು? 12 ತಿಂಗಳು ಅಂದ್ರೆ ನಿಮಗೆ ಇದು ಮುಗಿಯಂಗೇ ಇಲ್ಲ. ಆಮೇಲೆ ಅದು ಸಿಸ್ಟಮ್ ಮಾಡ್ಯಾರ ಅವರೆಲ್ಲ. ಅಂದರೆ ಆ ಗಿಡನ ಎತ್ತರ ಬೆಳೆಯಲಿಲ್ದಂಗೆ ಏನು ಮಾಡಬೇಕು ಅವಕ್ಕೆಲ್ಲ ಟ್ರೈನಿಂಗ್ಗಳು ಮಾಡ್ಯಾರ ಅವರು. ಭಾಳ ಚೆನ್ನಾಗೈತಿ. ನಾನು ಹೇಳಿದ್ನಲ್ಲ, ಆ ವ್ಯಕ್ತಿನ ಬೆಟ್ಟ ಹಾಕಿ 25,000 ರೂಪಾಯಿ ಕೊಡೋದು. ಬೆಟ್ಟ ಹಾಕ್ರಿ. ಹಾಂ ಭಾಳ ಚೆನ್ನಾಗಿ MLA MP ಗಳು ಭಾಳ ಜನ ಅಲ್ಲೆಲ್ಲ ಹೋಗಿ ನೋಡಿ ಅದು 14 ವರ್ಷದಾಗ ಆ ಬೆಟ್ಟ ಗುಡ್ಡ ಅವ್ರು ಏನು ಮಾಡೋಕೆ ಬರಲಾರ ಜಾಗದಾಗ ಅಷ್ಟೆಲ್ಲ ಮಾಡ್ಯಾರ. ಮತ್ತು ಹಂಗೆ ಬೇರೆ ಬೇರೆ ಮಾಡ್ಯಾರ ಅವರು. ಹಂಗೆ ಅಲ್ಲಿ ಅವರು ಇದನ್ನು ಮಾಡ್ಯಾರ, ಏನು ಡ್ರ್ಯಾಗನ್ ಫ್ರೂಟ್ ಮಾಡ್ಯಾರ. ನಮ್ಗೆ ಅವೇನು ಹೊಂದಲ್ಲ. ನಂತರ ಅವರು ಇದನ್ನು ಮಾಡ್ಯಾರ ನೇರಳೆ ಹಣ್ಣು. ನಮ್ಮಲ್ಲಿ ಅದೇನು ಹೊಂದಲ್ಲ. ನಾವು ಹೊಂದತಕ್ಕಂಥದ್ದು ಒಂದನ್ನಷ್ಟೇ ನಾನು ಸ್ಟಡಿ ಮಾಡ್ಕೊಂಬಂದೀನಿ. ನಮ್ಮಲ್ಲಿ ಏನು ಹೊಂದತಿ ಅದನ್ನು ನಾವು ಸ್ಟಡಿ ಮಾಡಿದ್ವಿ. ಮತ್ತು ಅವರು ಹುಣಸೆ ಹಣ್ಣು ಮಾಡ್ಯಾರ. ಅದ್ಯಾವುದು ತೈವಾನದ ಸಿಹಿ ಹುಣಸೆ ಹಣ್ಣು ಬರ್ತೈತಲ್ಲ ನಿಮ್ಮ ಡಬ್ಬ, ಅದನ್ನು ಮಾಡ್ಯಾರ. ಹೀಗೆಲ್ಲ ಮಾಡ್ಯಾರ ಅವ್ರು ಏನೋ ಬೇರೆ ಬೇರೆ ಪ್ರಯತ್ನಗಳನ್ನು. ಆಮೇಲೆ ಅದು ಮ್ಯಾಂಗೋ ಮಾಡ್ಯಾರ. ಅದು ಮಿಯಾಸಾಕಿ ಇವ್ರದ್ದು ಒಂದು ಮ್ಯಾಂಗೋ. ಆ ಮ್ಯಾಂಗೋ ಅದನ್ನೇ 2 ಫೂಟಿಗೆ 1 ಗಿಡ ಹಚ್ಚಾರ. ಹಾಂ 8 ಫೂಟಿನ ಸಾಲು, 2 ಫೂಟಿಗೆ 1 ಗಿಡ, ಹೈ ಡೆನ್ಸಿಟಿ. ಅದರ ಟನ್ನೇಜ್ ಹಿಡಿದು ನೀವು ಯಾರೂ ನಂಬಂಗಿಲ್ಲ. ಅದಕ್ಕೆ ನಾವು ಅದನ್ನು 4 ವರ್ಷ ಬಿಟ್ಟು ನೋಡೋಣ ಅಂತೇಳಿ ನಾವು ಸುಮ್ಮನೆ ಅದನ್ನು. ಎಷ್ಟು ವರ್ಷ? 4 ವರ್ಷ ಬಿಟ್ಟು ಅದನ್ನು ವಿಚಾರ. ಆದರೆ ಪೇರುದು ಮಾತ್ರ ಇದನ್ನು ನಾನು ನೋಡೇನಿ. ಪ್ಲಸ್ ಈಗ ಅದು ರನ್ನಿಂಗ್ನಾಗಿರೋ 3 ವರ್ಷದ್ದು ಪ್ಲಾಟು ಅಲ್ಲಿ ಅದಾವು. ಅದಕ್ಕಾಗಿ ನಾನು ನೋಡಕ್ಕೆ ಹೋಗಿದ್ವಿ. ಭಾಳ ಏನು ಕಡಿಮೆ ಜಾಗದೊಳಗೆ ಇದನ್ನು ಮಾಡ್ತಕ್ಕಂಥದ್ದು. ನಾವೀಗ ಅಲ್ಲಿ ಒಂದು ಸದ್ಯ ನಮ್ಮದು ಬ್ಯಾಡಗಿ ಅಂತೇಳಿ ಒಂದು ಜಾಗದೊಳಗೆ 10 ಗುಂಟೆಗೆ ಒಬ್ರಿಗೆ ಮಾಡ್ಸಾತೀನಿ. ಎಷ್ಟು ಅಂದ್ರೆ ಮನೆ ಹಿತ್ತಲದೊಳಗೆ 10 ಗುಂಟೆ ಜಾಗ ಐತಿ. 10 ಗುಂಟೆಗೆ ಅವ್ರಿಗೆ ಈ ಪ್ಲ್ಯಾನ್ ಕೊಟ್ಟೇನಿ. ಇವನ್ನ ಏನು ಪ್ರಾಯೋಗಿಕವಾಗಿಯೂ ಒಂದು ಮಾಡಿ ಒಂದು ಒಳ್ಳೆಯ ಆದಾಯ, ಹೆಚ್ಚಿನ ಪ್ರಯತ್ನ ನಮ್ದು ಆರ್ಗ್ಯಾನಿಕ್ ಕಡೆನೇ ಇರ್ತೈತಿ. ಅವ್ರದ್ದು ಆರ್ಗ್ಯಾನಿಕ್ ಕಡೆನೇ ಐತಿ. ಅನಿವಾರ್ಯ ಅಂತಿದ್ದಾಗ ಅವ್ರು ಏನು ಮಾಡತ್ತಾರ, ಕೆಲವೊಂದು ಬಳಕೆಗಳನ್ನು. ಯಾಕಂದ್ರೆ ಕ್ರಾಪನ್ನು ಕಳ್ಕೊಬಾರ್ದಲ್ಲ. ಈಗ ಹುಳ ಹತ್ತೈತಿ. ಈ ಪೇರುಕ್ಕೆಲ್ಲ ಗೊತ್ತಿ ನಿಮ್ಗೆ ಅವೆಲ್ಲ ತೊಂದರೆಗಳು ಭಾಳ ಅದಾವೆ. ಪೇರುಕ್ಕೆ ನಿಮಿಟಾಟ್ಸ್ ತೊಂದರೆ ಬರುತ್ತೆ.
ನಿಮಿಟೋಡ್ಸಿಗೂ ಆರ್ಗ್ಯಾನಿಕ್ನಾಗ ಅಂದ್ರೆ ನೀವು 8ರಿಂದ 10 ಕ್ವಿಂಟಲ್ ಬೇವಿನ ಹಿಂಡಿ ಬಳಸ್ಬೇಕಾಗೈತೆ. ಎಷ್ಟು? 8ರಿಂದ ನಿಮಿಟೋಡ್ಸಿಗೆ 8ರಿಂದ 10 ಕ್ವಿಂಟಲ್ ಬೇವಿನ ಹಿಂಡಿ ಬಳಸ್ಬೇಕಾಗೈತಿ. 10 ಕ್ವಿಂಟಲ್ ಬೇವಿನ ಹಿಂಡಿ ಅಂದರೆ 21,000 ರೂಪಾಯಿ ಹೋಗೈತಿ. ಹೌದಾ? ಇಂಥವೆಲ್ಲ ತೊಂದರೆಗಳು ಅಲ್ಲಿ ಇರೋದ್ರಿಂದ ಅಂಥವನ್ನು ಎಲ್ಲ ಫಾಲೋ ಅಪ್ ಮಾಡೋಕೆ ಅವ್ರು ಏನು ಸಣ್ಣ ಪುಟ್ಟ ಸಹಾಯನ ಎದುರ್ದು ತೊಗೋಬೇಕು. ಈಗ ಹೆಂಗೆ ನಾವು ಇಲಿ ನಮಗೆ ಬೇಡ ಅಂದಾಗ ಹೆಂಗೆ ಪಾಷಾಣ ಇಡ್ತೇವೆ, ಹಂಗೆ ಅವರು ಅದೊಂದು ಹುಳ ಬೇಡ ಅಂದಾಗ ಅಷ್ಟು ಪಾಷಾಣ ಇಡೋ ಲೆವೆಲ್ಲಿಗೆ ಮೇಂಟೈನ್ ಮಾಡ್ಯಾರ. ಆದರೆ ಮ್ಯಾಕ್ಸಿಮಮ್ ಅವ್ರ ಪ್ರಯತ್ನ ಎದ್ರ ಕಡೆ ಐತಿ? ಸಾವಯವದ ಕಡೆ ಐತಿ. ಆಮೇಲೆ ಕೆಲವೊಂದು ಪ್ರಾಡಕ್ಟ್ಗಳು ಅದಾವು, ಅವ್ರು ಏನು ಕೆಮಿಕಲ್ಗಳನ್ನು ಬಳಸಿರ್ತಾರೆ ಅದನ್ನು ಸ್ಪ್ರೇ ಮಾಡೋದ್ರಿಂದ ಅದ್ರಾಗಿರ್ತಕ್ಕಂಥ ಎಲ್ಲ ಕೆಮಿಕಲ್ಗಳ ಬಿಡುಗಡೆಯಾಗಿ ಅದನ್ನು ಸಾವಯವದ ಕಡೆ ಕಳಿಸ್ತೈತೆ. ಅದು ಅಂಥವೆಲ್ಲ ಪ್ರಯತ್ನಗಳನ್ನು ಅವರು ಅಲ್ಲಿ ನಡೆಸ್ಯಾರ. ಅವೆಲ್ಲ ಪ್ರಾಯೋಗಿಕ. ಅದಕ್ಕೆ ನಮ್ಮದು ಕಂಪ್ನಿದು ಸಪೋರ್ಟ್ ಐತೆ ಅವರಿಗೆ. ನಮ್ಮ ಕಂಪ್ನಿ ಪ್ರಾಡಕ್ಟ್ಗಳನ್ನು ಅವ್ರು ಬಳಕೆ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಆ ಪ್ಲ್ಯಾನು ಅಲ್ಲಿ ನಡೆದೈತಿ. ನೀವು ಅದನ್ನು ನೋಡೋಂಥವ್ರು ಯಾರು ಆಸಕ್ತಿ ಇದ್ದರೆ ಹಾಂ, ಲೋಹಾರ್, ದಯಾನಂದ್ ಲೋಹಾರ್. ಹಾಂ 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 ದಯಾನಂದ್ ಲೋಹಾರ್ ಅವ್ರದ್ದು ಕಾನ್ಸೆಪ್ಟ್ನೊಳಗೆ ಇಲ್ಲಿ ತಂದಿರೋದು. ಈಗ ನೀವು ಆ ಪ್ರೊಸೆಸ್ ಸೆಂಟರ್ನೊಳಗೆ ಏನೈತಿ, ನೀವು ಯಾರಾದ್ರೆ ಮತ್ತು ಇಂಥದ್ದೊಂದು ಆಸಕ್ತಿ ಐತಿ ಅಂದ್ರೂ ನೀವು ಏನು ಮಾಡ್ಬೋದು, ಇದೊಂದು ಪ್ಲ್ಯಾನ್. ಇದು ನಿಮ್ಗೆ 20 ಟನ್ ಬರೋಕೆ ಏನು ಬೇಕು ನಾನು ಮಾಡಿಕೊಡ್ತೀನಿ. ಏನು ಮಾಡ್ತೀನಿ? 20 ಟನ್ ಬರೋಕೆ ನಿಮ್ಗೆ ಏನಾರ ಬೇಕಂದ್ರೆ ನಾನು ಮಾಡಿಕೊಡ್ತೀನಿ. ಆದರೆ ಇದ್ರಾಗ ನೀವು ಸಡನ್ನಾಗಿ ಸಾವಯವ ಅನ್ಬೇಡ್ರಿ. ನಂಗೆ 2-3 ವರ್ಷದ ನೀವೇನು ಮಾಡಬೇಕು, ಟೈಮ್ ಕೊಡ್ಬೇಕು. ಎಷ್ಟು ವರ್ಷ? 2-3 ವರ್ಷ. ಯಾಕೆಂದ್ರೆ ಮೊದಲು ನೀವು ಆದಾಯ ಕಳ್ಕೊಬಾರ್ದು. ನಿಮ್ಮ ಆದಾಯ ಮಿನಿಮಮ್ ಮಣ್ಣಿನ ಟೆಸ್ಟ್ ಆಗಬೇಕು. ಮಣ್ಣಿನ ಟೆಸ್ಟ್ನಾಗೂ ಏನು ಕೊರತೆ ಇಲ್ಲ ಅನ್ನೋದನ್ನು 2-3 ವರ್ಷ ನಾವು ಮಾಡಿ ಮುಂದೆ 3rd ಇಯರಿಗೆ ನಮ್ಮ ಸಾಯಿಲ್ ಕಾರ್ಬನ್ ಕರೆಕ್ಟಾಗಿ ಮಣ್ಣಿನೊಳಗಿರ್ತಕ್ಕಂಥ ಎಲ್ಲ ಆಹಾರ ಕರೆಕ್ಟಾಗಿ ಓಕೆ ಆದಮೇಲೆ ನಾವು ಎದಕ್ಕೆ ಹೋಗೋಣ, ಪ್ಯೂರ್ ಇನ್ನೇನು ಇದ್ರೊಳಗೆ ನಾವು ಯಾವುದೂ ಕೆಮಿಕಲನ್ನು ಬಳಸಲ್ಲ ಅನ್ನೋ ಲೆವೆಲಿಗೆ ನಾವಲ್ಲಿ, ಅಂದರೆ ನೀವು ಫರ್ಮೋ ಟ್ರ್ಯಾಪು, ಎಲ್ಲೋ ಶೀಟ್ಗಳು ಪ್ರತಿಯೊಂದು ನಿಮಗೆ ಗೊತ್ತಾಗಿರ್ಬೇಕು ಅಂತ. ಇಲ್ಲ ಅಂದ್ರೆ ನಿಮಗೇನು ಅಂದರೆ ಈಗ ಅರ್ಜೆಂಟ್ ಹುಳ ಬಂದಿರ್ತೈತಿ, ನೀವೀಗ ಅವ ಇಲ್ಲಿ ಆಕ್ಸಿಡೆಂಟಾಗಿ ಎಲ್ಲೇ ಇದಾಗಿರ್ತೈತಿ, ನಾವು ಇನ್ಸುಲಿನ್ ಕೊಡ್ಬೇಕಾ? ಇಲ್ಲಿಲ್ಲ, ಇದನ್ನು ಯಾವ್ದಾದ್ರು ಮಧುನಾಶಿನಿ ಎಲ್ಲಿ ತೊಗೊಂಬಂದು ತಿನ್ನಿಸು ಅಂದರೆ ಅವ ಆಕ್ಸಿಡೆಂಟ್ನೇ ಮಧುನಾಶಿನಿ ಎಲ್ಲಿಂದ ತಿನ್ನೋಕ್ಕಾಗೈತಿ? ಹಾಂ, ಇಲ್ಲ. ಫಸ್ಟ್ ಏಡ್ಗಳು ಏನದಾವು ನಿಮಗೆ ಕರೆಕ್ಟಾಗಿ ನಡೀಲಿ. ಲಾಂಗ್ ಲೆಂತ್ನೇ ಬಂದು ನೀವು ಸಾವಯವದೊಳಗೆ ನಿಲ್ತೀನಿ ಅಂದರೆ ಯಾರಿಗೂ ಏನು ತೊಂದರೆ ಇಲ್ಲ. ಭಾಳ ಜನ ಕ್ವಿಕ್ಕಾಗಿ ಸಾವಯವಕ್ಕೆ ಹೆಜ್ಜೆ ಇಡಕ್ಕೆ ಹೋಗಿ ತಮ್ಮ ಕ್ರಾಪನ್ನು ಕಳ್ಕೊಂಡು ಏನೇನೋ ಆಗೋಗ್ಯಾರ. ಮೊದಲರ ಕೆಮಿಕಲ್ ಒಂದಿಟ್ಟು ಕಡಿಮೆ ಬಳಸ್ತಿದ್ರು ಅವರು. ಹಿಂಗಾದ ಮೇಲೆ ಅವ ಏನಕ್ಕನ ಮೊದಲು ಒಂದು ಚೀಲ್ದಾಗ ಹೆಂಗೆ ಹೊಂಟಿದ್ದವ, ಹಿಂಗಾಗಿ ಅವ ಒಂದೇ ಸಲಿಗೆ ಎಲ್ಲಿಗೆ ಹೋಗ್ಬಿಟ್ಟಿರ್ತಾನವ. ಸಾವಯವದವ್ರು ನೋಡಿದ್ರೆ ಅವ ತೆನಾಲಿ ರಾಮಕೃಷ್ಣನ್ ಬೆಕ್ಕನ್ನು ನೋಡ್ದಂಗೆ ಆಗತ್ತೆ. ಅವ ಪರಾರಿನ ಅಂತನವ. ಹಂಗೆ ಬೇಡ. ನಾ ಏನಂತೀನಿ, ನೀವು ಪ್ಯೂರಿಟಿನೂ ತೊಗೊಳ್ರಿ, ನಂತರ ನಿಮ್ಮದು ಒಂದು ಅಸ್ತಿತ್ವನೂ ಉಳಿಸ್ಕೇರಿ. ಕೆಲವೊಮ್ಮೆ ಏನೈತಿ, ಅಸ್ತಿತ್ವ ಉಳಿಸ್ಕೊಳ್ಳೋ ಅನಿವಾರ್ಯತೆ ಐತಿ. ಈಗ ನಾನೇನಂತೀನಿ, ಬಾಂಬ್ ಹಾಕೋದು ಒಳ್ಳೇದ ಕೆಟ್ಟದ್ದೇ? ಬಾಂಬ್ ಹಾಕೋದು ಏನಂತ? ಈಗ ನಮ್ಮ ದೇಶದ ಮೇಲೆ ಯಾವನಾರ ಬಾಂಬ್ ಹಾಕಿದ್ರೆ ಅವ ನಾವೇನು ಮಾಡ್ಬೇಕಂತೀರಿ? ಮತ್ತು ಅವ ಹಾಕಿದ್ರೆ ಒಳ್ಳೇದ ಕೆಟ್ಟದ್ದೇ? ಎರಡೂ ಬಾಂಬ ಹೌದಲ್ಲವು. ನೋಡ್ರಿ, ಒಂದನೇಕೆ ಏನಂದ್ರಿ ನೀವು ಕೆಟ್ಟದ್ದು ಅಂದ್ರಿ, ಎರಡನೇಕೆ ಏನನ್ನತ್ತೀರಿ ನೀವು ಒಳ್ಳೇದು ಅಂತೀರಿ. ಹಂಗೆ ಇಲ್ಲಿ ಯಾರನ್ನಾರ ಕೊಂದ್ರೆ ಏನಂತಾರೆ ಅದಕ್ಕೆ? ಇಲ್ಲಿ ಯಾರನ್ನಾರ ಕೊಂದ್ರೆ ಏನಂತಾರೆ? ಅಟೆಂಪ್ಟ್ ಟು ಮರ್ಡರ್. ಬಾರ್ಡರ್ನ್ಯಾಗ ಕೊಂದ್ರೆ ಶಬಾಷ್. ಅದಕ್ಕೆ ಕೆಲವೊಂದನ್ನು ಶಬಾಷ್ಗಿರಿ ಒಳಗೆ ಬರ್ತಾವೆ, ಅವನು ಮಾಡ್ಬೇಕಾಗೈತೆ. ನೀವು ಕೆಲವೊಂದು ಏನದಾವು ಅವನ್ನ ಮಾಡಬಾರ್ದು. ಅಂಥವನ್ನೆಲ್ಲ ತಿಳ್ಕೊಡ್ರಿ. ಭೂಮಿಗೆ ಸ್ಟ್ರೆಸ್ ಕೊಡಲಿಲ್ದಂಗೆ, ಭೂಮಿನ ಹಾಳು ಮಾಡಲಿಲ್ದಂಗೆ, ಮುಂದೆ ಬರ್ತಕ್ಕಂಥ ಜನ್ರೇಷನ್ನಿಗೆ ತೊಂದರೆ ಆಗಲಿಲ್ದಂಗೆ ಆಯಿತು. ಎರಡು ವ್ಯವಸ್ಥೆ ಐತಿ. ಈಗ ಜನ್ರೇಷನ್ನಿನ ತೊಂದರೆ ಏನು? ಮುಂದೆ ಜನ್ರೇಷನ್ನಿಗೆ ಒಳ್ಳೆಯ ಆಹಾರ ಕೊಡಬೇಕು, ನಮ್ಮದೊಂದು ಜವಾಬ್ದಾರಿ. ಮುಂದೆ ಆ ಒಳ್ಳೆಯ ಆಹಾರ ಕೊಡೋದ್ರ ಜೊತೆಗೆ ಅವ್ರಿಗೆ ಆಹಾರ ಸಿಗ್ಬೇಕಲ್ಲ. ನಾವೇನರ ಈಗ ಇವರು ಶ್ರೀಲಂಕಾದ ಪರಿಸ್ಥಿತಿ ಆದರೆ ಏನು ಮಾಡ್ತೀರಿ? ಆಹಾರನೇ ಇಲ್ಲಲ್ಲೇ. ಅದು ಭಾಳ ಡೇಂಜರ್ ಇರೋದ್ರಿಂದ ತಿಳ್ಕೊಂಡು ಏನು ಮಾಡ್ಬೇಕಾಗತ್ತೆ, ನಾವು ಹೆಜ್ಜೆ ಇಡಬೇಕಾಗತ್ತೆ. ಹಂಗೆ ಸುಮ್ಮನೆ ಅರ್ಜೆಂಟಾಗಿ ಏನೋ ಹೆಜ್ಜೆ ಇಟ್ಟು ಇರೋಬರೋದನ್ನು ಕಳ್ಕೊಂಡು, ಅದು ಇಲ್ಲ ದೋಬಿಕಾ ಕುತ್ತಾನ ಘರ್ಕಾನ ಘಾಟಕ ಅಂತಾರಲ್ಲ, ಹಂಗಾಗಬಾರ್ದು. ನಮ್ಮ ಅಸ್ತಿತ್ವನ ನಾವು ಒಂದೊಂದೇ ಹೆಜ್ಜೆ ಇಟ್ಟು ಅದನ್ನು ಕನ್ಫರ್ಮ್ ತೊಗೋಬೇಕು. ಯಾಕೆಂದ್ರೆ ನಾನು 33 ವರ್ಷ ಆಯ್ತು ಎದ್ರೊಳಗಿದ್ದ ಸಾವಯವದೊಳಗೆ. 33 ವರ್ಷ ಆದರೂ ಇಂಥವು ಮಾತಾಡತ್ತೆ ನಾನು. ಎಷ್ಟು ವರ್ಷ? ಹಾಗಾದ್ರೆ ನೀವು ಫ್ರೆಶರ್ಸ್ ಇರ್ತಾರೆ, ಈಗ 2-3 ವರ್ಷದಾಗಿದ್ದು. ನಾನು ಒಂದು ಇದಕ್ಕೆ ಪಾಂಡವಪುರದೊಳೊಂದು ಮೀಟಿಂಗಿಗೆ ಹೋಗಿದ್ದೆ. ಅಲ್ಲಿ 150 ಜನರಿಗೆ ಟ್ರೈನಿಂಗ್ ಇತ್ತು. ಟ್ರೈನಿಂಗ್ನಾಗ ಒಬ್ಬರು ನನಗೆ ಟ್ರೈನಿಂಗ್ ಆಗೋಕ್ಕಿಂತ ಮೊದಲನೇ ಸಾಕಷ್ಟು ಟ್ರೈನಿಂಗ್ ತೊಗೊಂಬಿಟ್ರೆ ನನಗೆ
ಅದೆಷ್ಟು ಟ್ರೈನಿಂಗ್ ಮಾಡಿದ್ರು ಅಂದ್ರೆ ಪ್ರಭಾವಿತ ಆದೆ ನಾನು. ಏನಾದೆ? ಅಬಾಬಾಬಾಬಾ ಅಂದೆ ನಾನು. ಅದಾದಮೇಲೆ ನನ್ನ ಕಾರ್ಯಕ್ರಮದ ಸಮಯ ಬಂದಾಗ ಕಾರ್ಯಕ್ರಮ ಮುಗಿದ ಮೇಲೆ ಅವ್ರು ಹೇಳಿದರು, ಇಲ್ಲ ನಾ ಈಗ 3 ತಿಂಗಳಾಯ್ತು, ನಾ ರಿಟೈರ್ಡ್ ಏನು ತಹಸೀಲ್ದಾರ್ ಆಫೀಸ್ನಾಗ, ಈ ತಹಸೀಲ್ದಾರ್ ಕೆಳಗಡೆ ಇರ್ತಾರಲ್ಲ ಏನವರು, ಹಾಂ, ನಾ ರಿಟೈರ್ಡ್ ಶಿರಸ್ದಾರ್ ರೀ, ಈ 3 ತಿಂಗಳಾಯ್ತು, ಭಾಳಷ್ಟು ಬುಕ್ ಓದಿನಿ, ಅದನ್ನು ಮಾತಾಡೇನ್ರಿಪ್ಪ, ತಪ್ಪು ತಿಳ್ಕೊಬೇಡ್ರಿ ಅಂದ್ಬಿಟ್ರು. ಥಸ್ ಅಂದೆ ನಾನು. 1.5 ತಾಸು ಹೇಳಿದ್ರು ನನಗವರು. ಎಷ್ಟು ಹೇಳಿದ್ರು? ನಾನು ನನ್ನ ಪ್ರಾಕ್ಟಿಕಲ್ನಾಗ ಅದನ್ನು ಹಂಗೆ ಪ್ರಭಾವಿತ ಆಗಿಬಿಟ್ಟಿದ್ದೆ ನಾನು. ಇಲ್ಲ ಏನು ಅಂದರೆ ಹಿಂಗೆ ಬೇಡ ಅಂತ ಓದಿ ನಿಮ್ಗೆ ಹೇಳಿಬಿಟ್ರೆ ಹಿರಿಯರು ಏನು ಹೇಳ್ಯಾರ, ಓದು ಒಕ್ಕಾಲ ಬುದ್ಧಿ ಮುಕ್ಕಾಲು ಅಂತ. ಅದಕ್ಕೆ ಓದಿದ್ದು ಏನೈತಿ ಅದು ಒಕ್ಕಾಲ್ನಾಗ ಉಳಿತೈತೆ, ಅದು ಬುದ್ಧಿನ ಬೇಕಿದ್ರಾಗ. ಅದಕ್ಕೆ ನಮ್ಮಲ್ಲಿ ಏನೈತಿ, ಕೃಷಿ ಒಳಗೆ ಪ್ರಾಕ್ಟೀಸ್ ಇಲ್ಲದ ನಾವು ಯಾರೂ ಸರಿಯಾಗಿ ಸಾಧ್ಯ ಇಲ್ಲ. ನಾವು ಪ್ರಾಕ್ಟೀಸ್ನೇ ಬರೋಣ. ಮತ್ತು ಇದನ್ನು ನಾನು ನಿಮ್ಗೆ ಏನು ಹೇಳೀನಿ, ವಿದೌಟ್ ಪ್ರಾಕ್ಟೀಸಿಂಗ್ ಹೇಳಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ನೀವು ಮತ್ತು ಓದ್ಕೊಂಬಂದು ಹಿಂಗೆ ಹೇಳಕ್ಕೆ ಬರ್ತೈತಿ ಅಂದ್ರೆ ಮತ್ತು ಅವ್ನು ಒಪ್ಪಕ್ಕೂ ಆಗಂಗಿಲ್ಲ. ಮತ್ತು ಯಾಕಂದ್ರೆ ನೀವು ಯಾವಾಗ ಬಂದು ಎಲ್ಲಿ ಎಷ್ಟು ಕ್ವಶನ್ ಕೇಳ್ತೀರಿ ಅಂತ ಗೊತ್ತಿಲ್ಲ, ಗೊತ್ತಲ್ಲ ನಿಮ್ಮ ಕ್ವಶನ್ ಹೆಂಗಿರ್ತಾವಂತ. ಕ್ವಶನ್ ಭಾರಿ ಕಷ್ಟದ್ದು. ಅದಕ್ಕೆ ನಾನೇನಂತೀನಿ, ಇವೆಲ್ಲ ಪ್ರಯತ್ನಗಳನ್ನು ಜಾರಿ ಇಡೋಣ. ನಿಮ್ಗೆ ಯಾರಿಗೇ ಸಹಯೋಗ ಇರಲಿ, ನೀವು ಫೋನ್ ಮಾಡಿದರೆ ನಾನೇನಂತೀನಿ, ಹಿಂಗೆ ಕಾರ್ಯಕ್ರಮದ ಒಳಗಿದ್ದಾಗಂತೂ ನನ್ನ ಕಡೆ ಮೊಬೈಲ್ ಇರೋಲ್ಲ. ನಂತರ ನಾನು ನಿಮಗೆ ಟೈಮ್ ಸಿಕ್ಕರೆ ಫೋನ್ ಮಾಡ್ತೀನಿ, ಇಲ್ಲ ವಾಯ್ಸ್ ಮೆಸೇಜ್ ಆಗಿ ನಿಮ್ಗೇನು ಬೇಕಾಗಿತ್ತು, ಒಳ್ಳೆ ಡೇಟಿಗೆ ಏನೋ ಹಾಕ್ಬೇಕಾ, ಅಥವಾ ನಾವು ಒಂದೇನೋ ಮಾಡೆಲ್ ಹಿಂಗೆ ಮಾಡ್ಬೇಕಂತ ಮಾಡೀವಿ, ಬೇಕಾದಿರಲಿ, ನಾವು ಅದಕ್ಕೆ ಏನು ಮಾಡ್ತೀನಿ, ಸಹಯೋಗ ಮಾಡ್ತೀನಿ, ಏನೂ ತೊಂದರೆ ಇಲ್ಲ. ಮತ್ತು ನಾವು ಬಿಜಿ ಅದೀವಿ ಆ ಕಾನ್ಸೆಪ್ಟ್ನಾಗೂ ಹೋಗ್ಬೇಡ್ರಿ. ನಾ ಫುಲ್ ಫ್ರೀ ಅದೀನಿ. ಏನದೀನಿ, ನಂದು ಬಿಸ್ನೆಸ್ಸು ನಮ್ಮ ಮನೆಯವ್ರು ನೋಡ್ಕೊಂತಾರ, ನಮ್ಮ ಮಳೆಯ ನೋಡ್ಕೊಂತಾನೆ. ನಾ ಎಷ್ಟು ಖಾಲಿ ಅದೀನಿ ಅಂದರೆ ಸಿರ್ಸಿ ಮಾರ್ಯಮ್ಮನ ಕೋಣ ಎಷ್ಟು ಫ್ರೀ ಐತಲ್ಲ ಅಷ್ಟು ಫ್ರೀ ಅದು. ಅದು ಎಷ್ಟು ಫ್ರೀ ಐತಿ ನೋಡ್ರಿರಲ್ಲ ನೀವು, ಅಷ್ಟೇ ಫ್ರೀ ಅದೀನಿ. ಅದಕ್ಕೇನು ತೊಂದರೆ ಇಲ್ಲ. ಯಾಕಂದರೆ ಇದೊಂದು ಪ್ರೊಸೆಸ್. ಇದು ಈ ವಿದ್ಯೆ ಟ್ರಾನ್ಸ್ಫರ್ ಆಗಲಿಲ್ಲ ಅಂದರೆ, ಇದು ಹಿಂಗೆ ಮುಚ್ಕೊಂಡು ಹೋತು ಅಂದರೆ ಮುಂದೆ ಭಾರಿ ಕಷ್ಟ ಐತಿ. ಇದನ್ನು ನಾವು ಸಣ್ಣಕ್ಕೆ ಏನು ಮಾಡೋಣ, ಪ್ರಯತ್ನ ಮಾಡಿ ಒಂದೊಂದು ನೀವು ಬೇಕಾದ್ರೆ ಟೆಸ್ಟ್ ಮಾಡಿರಿ. ಇಂಥದ್ದು ಒಂದು ಟೆಸ್ಟ್ ಟೆಲಿಪತಿ ಹೇಳಿದ್ನಲ್ಲ ನಾನು, ಟೆಲಿಪತಿ ನಾಳೆನೇ ಬೇಕಾದ್ರೆ ನೀವು ಒಂದು ಟೆಸ್ಟ್ ಮಾಡಿರಿ. ಸೇಮ್ 2 ಗಿಡಗಳನ್ನು ಒಂದು ಪಾಟ್ನ್ಯಾಗ ಬೆಳೆಸ್ರಿ. ಸೇಮ್ ಒಂದನ್ನು ಒಂದು ರೂಮ್ನಾಗ, ಒಂದು ರೂಮ್ನಾಗ ಇಡ್ರಿ. ಈ ರೂಮ್ನಾಗಿರೋ ಪಾಟ್ ಏನೈತಲ್ಲ ಸೇಮ್ ಬೆಳೆಸ್ಕೇರಿ ಅಂತ ಒಂದೇ ದಿವಸನ ಹಾಕಿರಿ. ಅಷ್ಟಷ್ಟ ಕರೆಕ್ಟ್ ನೀರು ಹಾಕಿ ಒಂದು ಜಾಗದಾಗ ಬೆಳೆಸಿ, ಇದನ್ನು ಒಂದು ರೂಮ್ನಾಗ, ಇದನ್ನು ಒಂದು ರೂಮ್ನಾಗ ಆಮೇಲೆ ಇಡ್ರಿ. 1 ವಾರ ಇದಕ್ಕೆ ಬರೀ ಬೈರಿ. ನಿಮ್ಮ ಏನು ಬೈಗಳದಾವಲ್ಲ, ಯಾವ ಲೆವೆಲ್ಲಿನೂ ಅದಾವ ಅವ್ನು ಬೈರಿ. ಇಲ್ಲೇ ಹೊಗಳ್ರಿ. ನಿಮಗೆಷ್ಟು ಸಾಧ್ಯ ಐತೆ ಹೊಗಳಕ್ಕೆ ಅಷ್ಟನ್ನು ಇಲ್ಲಿ ಹೊಗಳ್ರಿ. ಹೌದಾ? ಯಾವುದಕ್ಕೆ ಬೈದಿರ್ತೀರಿ 7 ದಿನದಾಗ ಎಲ್ಲ ಎಲೆ ಉದುರಿಸ್ಕೊಂಡಿರ್ತೈತಿ, ಯಾವುದಕ್ಕೆ ಹೊಗಳಿರ್ತೀರಿ ಮತ್ತು ಹೊಸ ಚಿಗುರು ಬಂದಿರ್ತೈತಿ, ಚೆಕ್ ಮಾಡ್ಕೊ. ಇದ್ರಾಗ ಯಾವ ಗೊಬ್ಬರನೂ ಇಲ್ಲ, ಯಾವ ನೀರು ಇಲ್ಲ, ಯಾವ ಸುಡುಗಾಡು ಸೊಂಟಿಗೊಂಬೆ ಇಲ್ಲ. ಮತ್ತು ನೀವು ಮಾಡಿ ನೋಡ್ರಲ್ಲ, ನಿಮಗೇನು ನಾ ಏನು ಕೈ ಕಟ್ಟಾಕೇನೆ ಅಥವಾ ನಿಮ್ಮನ್ನ ಕುತ್ತಿಗೆ ಮಠ ಭೂಮಿಯಾಗ ಹೋಗೋದು ಕುಸ್ತಿ ಕರೆಯಾಕತ್ತೇನೆ? ಏನೇನಿಲ್ಲ, ಫುಲ್ ಫ್ರೀ ಇದೀರಿ ನೀವು. ನನ್ನನ್ನು ಸೋಲ್ಸಾಕರ ಮಾಡಿರಿ, ಸುಳ್ಳಪ್ಪ ಇದು ಅಂತೇಳಿ. ಹೌದಲ್ಲ? ಅಲ್ಲಲ್ಲ, ಅದು ಸತ್ಯ ಮಾಡಿದ ಮೇಲೆ ಗೊತ್ತಾಗದ, ಸೈಕಲ್ ಹೊಡೆದ ಮೇಲೆ ಗೊತ್ತಾಗದಲ್ಲ. ಸೈಕಲ್ ಹೊಡೆಯೋ ಮಟನೂ ಸುಳ್ಳ ಅದು. ಅದೇನದು? ಸೈಕಲ್ ಹೊಡೆಯೋ ಮಟನೂ ಸುಳ್ಳ ಅದು. ಅದಕ್ಕೆ ನಾನೇನಂತೀನಿ, ಮಾಡೇ ನೋಡ್ಬೇಕು ನೀವು. ಇದ್ರಾಗ ನಾ ಏಟ್ ಹೇಳಿದ್ರು ಅದು ನಿಮ್ಗೆ ಎಲ್ಲಿಗೇನು ಹೀಗೂ ಉಂಟೇನ ಅದು ಯಾವಾಗ ಕಂಪ್ಲೀಟ್ ಆಗೈತಿ, ನೀವು ಆ ಪ್ರೊಸೆಸ್ನೊಳಗೆ ಇಳಿದಾಗ ಅದು ಕಂಪ್ಲೀಷನ್ ಆಗೋದು. ನಂತರ ಮತ್ತು ಇದೇನು ರೈಸ್ ಹೇಳಿದ್ನಲ್ಲ, ಆ ರೈಸ್ ನಿಮ್ಗೆ ಯಾರಿಗಾರ ಬೇಕು ಅಂದ್ರೆ ಫಾರ್ಮರ್ ಡೈರೆಕ್ಟ್ ಕಳಿಸ್ಕೊಡ್ತಾನೆ. ನಿಮಗೆ ಏನು ತೊಂದರೆ ಇಲ್ಲ. ಬೇಕಾದ್ರೆ ನನ್ನ ನಂಬರಿಗೆ ಫೋನ್ ಮಾಡಿದ್ರು ಅವ್ನು ಕನೆಕ್ಷನ್ ಮಾಡಿಕೊಡ್ತೀನಿ. 82 ರೂಪಾಯಿ kg, 24 kg ಪ್ಯಾಕೆಟು. ಎಷ್ಟರದು? ಇದು 6ರ ಸಂಖ್ಯೆ. 82 ಏನೈತಲ್ಲ ಇದು 1ರ ಸಂಖ್ಯೆ. ಹೀಗೆಲ್ಲ ಫಾಲೋ ಮಾಡಿಕೊಟ್ಟೇನೆ ರೈತರಿಗೆ. 82ಕ್ಕೆ ಪವರ್ ಭಾಳ ಐತಿ. ನೀವು 75 ರೂಪಾಯಿನೂ ಮಾರ್ಬೋದಿತ್ತು. 75 ಅಂಕಿ ಸಮಯ ಇಲ್ಲ ಅಂತೇಳಿ ಒಂದು 7 ರೂಪಾಯಿ ಹೆಚ್ಚಿಗೆ ಆದರೂ ಅಡ್ಡಿ ಇಲ್ಲ. ಎಷ್ಟು ಮಾಡೀವಿ? 82 ಮಾಡೀವಿ. 25 kg ಪ್ಯಾಕೆಟ್ ಇಟ್ಟಿಲ್ಲ. ಇದನ್ನು ಅವನಿಗೆ ಲಾಭ ಆಗಲಿ, 4 ವರ್ಷದಿಂದ ಅವ್ನಿಗೆ ಲಾಭ ಮಾಡಿಕೊಡತ್ತೀವಿ. ಎಷ್ಟರ ಪ್ಯಾಕೆಟ್ ಮಾಡೀವಿ? 24ರ ಪ್ಯಾಕೆಟ್ ಮಾಡೀವಿ. ಯಾಕಂದರೆ ಇದು ಶುಕ್ರ ಸಂಖ್ಯೆ, ಅವ್ನಿಗೆ ಒಳ್ಳೆಯ ಆದಾಯ ಸಿಗಲಿ ಅಂತ. ಹೌದಾ? ನೀವು ಇಂಥವೇನೋ ಪ್ರೊಸೆಸ್ ಮಾಡಿರಿ, ಸೋಲ್ಬಾರ್ದು ಅಷ್ಟೇ. ನೀವು ಏನಾಗಬಾರ್ದು, ನೀವು ಸೋತ್ರ ಒಜ್ಜೈತಿ ಮತ್ತು ಜನರಿಗೆ. ಹೌದಾ? ಹಗ್ಗ ತಿನ್ಬೇಕಾಕೈತೆ ಅವ, ಅನ್ನ ತಿನ್ನೋಕ್ಕಾಗಂಗಿಲ್ಲ ಅವ. ಅದಕ್ಕೆ ನಾನು ಏನಂತೀನಿ, ನೀವು ಸೋಲ್ಬಾರ್ದು ಅಂತೇಳಿ ಇಷ್ಟೆಲ್ಲ ಪ್ರೊಸೆಸ್ ನಾವು ಒಂದು ಕ್ಯಾಲೆಂಡರ್ ಮಾಡೇನಿ 18 ವರ್ಷದಿಂದ. ಆ ಕ್ಯಾಲೆಂಡರ್ನಾಗೆಲ್ಲ ಇವು ಅದಾವೆ. ಇವತ್ತು ನಿಮ್ಮ ಕ್ಯಾಲೆಂಡರ್ ಕೊಡೋಕ್ಕಾಗಲಿಲ್ಲ ಅನ್ನೋದು ಭಾಳ ದುಃಖ ಐತೆ ನನಗೆ. ಕ್ಯಾಲೆಂಡರ್ ನಾವು ಇಲ್ಲಿ ಅದಾನ, ಏನು ಮಾಡ್ಬೇಕು? ಕ್ಯಾಲೆಂಡರ್ ನಾವು ಈ ಸಲ ಎಷ್ಟು 3000 ಮಾಡಿಸಿದ್ವಿ.
3000 ಕ್ಯಾಲೆಂಡರ್ ಮಾಡಿಸಿದ್ರು ನಂಗೆ ಇವತ್ತು ನಿಮ್ಗೆ ಕ್ಯಾಲೆಂಡರ್ ಕೊಡೋಕ್ಕಾಗಲಿಲ್ಲ ಅನ್ನೋದ್ರ ಬಗ್ಗೆ ಖೇದ ಐತಿ. ನೆಕ್ಸ್ಟ್ ನೀವು ಜನವರಿಗಿಂತ ಅಡ್ವಾನ್ಸ ನಿಮ್ಗೆ ಯಾರಿಗಾರು ಕ್ಯಾಲೆಂಡರ್ ಬೇಕು ಅಂದ್ರೆ ನಿಮ್ಗೆ ನಾವು ಕೊರಿಯರ್ ಮುಖಾಂತರ ತಲುಪಿಸ್ತೀವಿ. ಏನು ಹಣ ಬೇಡ, ಹಂಗೆ ತಲುಪಿಸ್ತೀವಿ, ಏನು ತೊಂದರೆ ಇಲ್ಲ. ಹೌದಾ? ಎಲ್ಲ ಐತೆ ಅದ್ರ ಬ್ರಹ್ಮಾಂಡನ ಐತೆ ಅದು. ಆಕಸ್ಮಿಕ ನೀವು ಸಾಲ ಮಾಡಿದರೆ ಸಾಲಾನ 3 ವರ್ಷಕ್ಕೇ ಕ್ಲಿಯರ್ ಮಾಡ್ಕೊಳ್ಳೋದು ಹೆಂಗೆ ಅಂತಲೂ ಐತೆ. ಆಕಸ್ಮಿಕ ಯಾವನಾರ ನಿಮಗೆ ರೊಕ್ಕ ತೊಗೊಂಡು ಓಡಿ ಹೋಗಿದ್ರೆ ಅವ್ನು ಎದಿ ಮ್ಯಾಲಿನ ಅಂಗಿ ಹಿಡಿಲಿಲ್ದಂಗೆ ವಸೂಲಿ ಮಾಡೋದು ಹೆಂಗೆ ಅಂತಲೂ ಐತದ. ಈಗ ನಾವು ಇಲ್ಲಿ ನಮ್ದು ಈ ತೋಟಗಾರಿಕೆ ಬೆಳೆಯೋದು ಏನಿಲ್ಲ. ಈಗ ಹೆಸರು ಏನು ಬೇಕಾದ್ ಮಾಡ್ರಿ, ನಾ ಏನಂತೀನಿ ಶೇಂಗಾ ನೀವು ಒಂದು ಹಂಗ 20 ವರ್ಷದಿಂದ ಮಾಡುವಾಗ ಪಂಚಾಂಗ ನೋಡೇನ ಆ ನಕ್ಷತ್ರ ದಿನ ಬೆಳೆ ಬಿತ್ತಿಸ್ತಿದ್ರು. ಈಗ ನಾವು ಪಂಚಾಂಗ ನೋಡಕ್ಕೂ ಬರೋದಿಲ್ಲ, ನಮಗೆ ವಾರ ನಕ್ಷತ್ರ ಕಲಿಯಾಕ ಬರೋದಿಲ್ಲ. ಈಗ ಇನ್ನೊಂದು ನಮ್ಮ ಕಡೆ ಹೆಂಗೈತಿ ಪದ್ಧತಿ, ಆಟೋಮೆಟಿಕ್ ಕೂಲಿ ಬಂದ್ಬಿಟ್ಟಾವ. ಸುಮ್ಮನೆ ಎಲ್ಲ ಹೊಂದಿಡ್ದ ಹಾಗೆ ಮಾಡ್ಕೊಂಡು ಬಂದ್ಬಿಡ್ದ. ಒಟ್ಟ ಹೆಸರು, ಊದ್ದು, ಶೇಂಗಾ, ಇರಲಿ. ನಾ ಒಂದು ಮಾತು ಹೇಳ್ತೀನಿ, ಮೊದಲು ಕೇಳ್ರಿ ಇದನ್ನ. ನಾ ಏನಂತೀನಿ ಅಂದ್ರೆ ಗೋಪನ ಕೊಪ್ಪ ನಿಮ್ಗೆ ಭಾಳ ದೂರ. ಹಾಂ, ಹುಬ್ಳಿ ಗೋಪನ ಕೊಪ್ಪದೊಳಗೆ ಮಾಡಿಕೊಟ್ಟಿದ್ದೆ ಇದನ್ನು. 5ನೇ ತಾರೀಕು 6ನೇ ತಾರೀಕು ಏನು 5ನೇ ತಾರೀಕಿಗೂ ಅವರು ಹೆಸರು ಹಾಕಿದ್ರು, 6ನೇ ತಾರೀಕಿಗೂ ಹೆಸರು ಹಾಕಿದ್ರು. ಇದು ಡಿಫ್ರೆನ್ಸ್ ಆಗೈತಿ ಅಂತ ಹೇಳಿದೆ ನಾನು. ಏನಂತ ಹೇಳಿದೆ ಅವ್ರಿಗೆ? ಇದು ಡಿಫ್ರೆನ್ಸ್ ಆಗೈತಿ ಅಂತ. ನಂತರ ಈ ವ್ಯಕ್ತಿ ಏನದಾನಲ್ಲ, ಪ್ರಾರಂಭದೊಳಗೆ ಅವನು 5ನೇ ತಾರೀಕು ಹೂವು ಕಾಯಿ ಬರೋ ಮಟನು ನನಗೆ ಭಯಂಕರ ಕಾಡಿಸಿದವು ಮನುಷ್ಯ. 2 ಸೇಮ್ ಅದಾವು, ಏನು ವ್ಯತ್ಯಾಸ ಇಲ್ಲ. ಎಲ್ಲಿವರೆಗೂ ಅಂದವ ಹೂ ಕಾಯಿ ಬರೋ ಮಟನೂ ಅಂದ. ಮುಂದೆ ಸಡನ್ನಾಗಿ ಅವ್ನು ಫೋನ್ ಬರೋದು ಬಂದ. 2 ವರ್ಷದ ನಂತರ ಅವನ್ನ ನಾ ಭೇಟಿ ಆದೆ. ನಾನು ಅವನಿಗೆ ತಕ್ಷಣಕ್ಕೆ ಅವ ತಪ್ಪಿಸ್ಕೊಂಡು ಓಡಿ ಹೊಂಟಿದ್ದ. ನಾನು ಏನಪ್ಪ ನೀನು ಇದ್ರದ್ದು ಉತ್ತರನ ಕೊಡಲಿಲ್ಲಲ್ಲ ಅಂದೆ ನಾನು. ಏನು ಮಾಡ್ತೀರಿ ಬಿಡ್ರಿ, ಅದು ಆಮೇಲೆ ಬೂದ್ರಿ ಹೋಗಿ ಬಂದು ಎಲ್ಲ ಹಾಳಾಗಿ ಹೋಗ್ಬಿಡ್ತು, ಇದಟ ಉಳಿತು ಅಂದ. ಪ್ರೊಸೆಸ್ ನೀವು ತಡ್ಕೊಳಕ್ಕೆ ತಯಾರಿಲ್ಲ. ಏನು ಅದೇನೋ ಹೇಳ್ತಿರಲ್ಲ ನೀವು, ಆಗ ಮಠ ತಡ್ಕೊಂಡಂತೆ ಆರಾಮಠ ತಡ್ಕೊಳ್ಳಿಲ್ಲ ಅಂತ. ನಿಮಗೆ ಒಂದು ಯಾವುದೇ ಇರಲಿ, ಇಲ್ಲಿ ಏನೈತಿ 5, 14, 23 ಐತಲ್ಲ ಬಂಜೆ ಸಂಖ್ಯೆ. ಇದ್ರಾಗ ಏನು ಮಾಡಬಾರ್ದು ನಾವು. ಕೃಷಿ ಒಳಗಂತೂ ಇದು ವಿರೋಧನ. ಈ 5, 14, 23 ಯಾವುದೇ ಬೆಳೆ ಬೆಳಿಬಾರ್ದು, ಯಾವುದೇ ಬಿತ್ತನೆ ಮಾಡಬಾರ್ದು. ಏನು ತಪ್ಪೈತಿ? ಏನು ಮಾಡ್ರಿ ನೀವು? ಅವತ್ತೇ ಬಿತ್ತಿ ಏನು ಯಾರಿಗೆ ಏನು ಪ್ರೂಫ್ ಮಾಡ್ರಿ ನೀವು? ಹಾಂ, ಇಲ್ಲ, ಬಿತ್ತನೆ ಹಾರ್ವೆಸ್ಟ್ ಅಲ್ಲ, ಬಿತ್ತನೆ ಓನ್ಲಿ ಬಿತ್ತನೆ, ನಾಟಿ ಮಾಡಬಾರ್ದು. ನೀವು ಮಾಡಿ ಚೆಕ್ ಮಾಡಿರಿ ಬೇಕಾರೆ. ಈಗ ಏನೈತಿ ನಿಮ್ದು 10 ಎಕರೆ ಐತಲ್ಲ, 9 ಎಕರೆ 6ನೇ ತಾರೀಕಿಗೆ ಇಟ್ಕೊಡ್ರಿ, 1 ಎಕರೆ ಯಾವಾಗ ಇಟ್ಕೊಡ್ರಿ? 5ನೇ ತಾರೀಕಿಗೆ ಇಟ್ಕೊಡ್ರಿ. 1 ವರ್ಷ ನೋಡ್ರಿ, ಸುಟ್ಕೊಂಡ್ರಿ ಅಂದ್ರೆ ನೀವೇ ಬಿಡ್ತೀರಿ. ಅದನ್ನ ಯಾರು ಮತ್ತೆ ಹೇಳ್ಕೊಡ್ರಬೇಕಾ? ಎಷ್ಟೊತ್ತು ಬೇಕದು ಗೊತ್ತಾಗ. ನಿಮಗೆ ಹೆಸರು ಕಾಳಾದ್ರೆ 3 ತಿಂಗಳದ್ದು, 3 ತಿಂಗಳದ ರಿಸಲ್ಟ್ ತೋರಿಸೇ ಬಿಡ್ತದೆ ಅದು. ಇವು ಏನದಾವು ಎನಿ ಟೈಮು ಹಳೇ ಕಾಲದಿಂದ ಬಂದಿರವ. ಹಾಗೂ ನಿಮಗೆ ಎಕ್ಸಾಂಪಲ್ಲಿಗೆ ನೀವು ಇನ್ನೇನು ದನ ಆಗಿನ ಹುಡ್ತಾವಲ್ಲ, ನೀವು ಬರ್ಕೊಂಡು ಇಟ್ಕೊಡ್ರಿ. ಶತತಾರ ನಕ್ಷತ್ರದೊಳಗೆ ದನ ಹುಡ್ತೈತಿ ಏನು ಕಾಣ ನಿಮ್ಮ ಮನ್ಯಾಗ. ಇವನ್ನ ಡುಪ್ಲಿಕೇಶನ್ ಮಾಡಿ ಚೆಕ್ ಮಾಡ್ಕೊಂಡ್ರಿ ಬೇಕಾದ್ರೆ. ಯಾವುದನ್ನ ಶತತಾರ ನಕ್ಷತ್ರದೊಳಗೆ ದನ ಹುಡ್ತೈತಿ ಅಂದರೆ ಬೇಕಾದ್ರೆ ಬರೆದು ಕೊಡ್ತೇನೆ ನಾನು. ಈ ದನ ಹುಟ್ಟೋಕ್ಕಿಂತ ಮೊದಲನ ಬಣಿವು ರೆಡಿ ಇರ್ತೈತಿ. ಅದಷ್ಟು ತಿಂತತಿ ಎಲ್ಲ ಸಂಪತ್ತನ್ನು ತಗೊಂಡ ಬರ್ತೈತಿ ಅದು ಅಂತ. ನಿಮಗೆ ಬರಗಾಲದ ಹಕ್ಕಿಯಾಗಿ ಹುಟ್ಟಂಗೆಲ್ಲ ಮನ್ಯಾಗದ ಏನು ತೊಗೊಂಡು ಹುಡ್ತೈತಿ ಮೊದಲದ. ಅದು ಹುಟ್ಟೋಕ್ಕಿಂತ ಮೊದಲನ ಅದು ಲೋಡ್ಗಟ್ಲೆ ಬಣಿವು ಇರ್ತೈತಿ. ನಿಮ್ಗೆ ಗೊತ್ತಲ್ಲ, ಈ ಹುಲ್ಲಿನ ಬರಾದ್ರೆ ಏನಾಗೈತಿ ಅನ್ನೋ ತ್ರಾಸು ಗೊತ್ತೈತಿ ನಿಮ್ಗೆ. ಎಲ್ಲೆಲ್ಲಿ ಗಾಡಿ ತೊಗೊಂಡು ಹೋಯ್ತು ಬಂದಿರ್ತೀರಿ ಅನ್ನೋ ನೆನಪದಾವು. ಅವನೇನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಈ ನಕ್ಷತ್ರದ ಕರ ಹುಟ್ಟಿದ್ರೆ ಆ ಮನ್ಯಾಗ ಹೈನ ತಪ್ಪದೇ ಇಲ್ಲ. ಎನಿ ಟೈಮ್ ಹೆಣ್ಣರ ಇರಲಿ ಗಂಡರ ಇರಲಿ ಅದು ಮನೆಯಾಗಿದ್ದರೆ ನಿಮಗೇನು ತಪ್ಪಲ್ಲ, ಹೈನ್ ತಪ್ಪೋದಲ್ಲ. ಹಂಗಾರೆ ಇದು ಸುಳ್ಳಾದರೆ ಇದನ್ನು ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ರಿ. ನಾವು ನನಗೆ ಸುಳ್ಳು ಅಂತ ಹೇಳ್ಬೇಕಂದ್ರೆ ಮೊದಲು ಮಾಡಿ ತೋರಿಸ್ಬೇಕು. ನೀವು ಏನು ಮಾಡೋಕೆ ನೀವು ಸುಳ್ಳು ಅನ್ನೋರು. ಈಗಿನ ಬೆಳಗ್ಗೆ ಬೇಕಾರೆ ಈ ಮೊಬೈಲ್ನಾಗ ವೀಡಿಯೋ ಐತೆ, ನಾ ತೋರಿಸ್ತೀನಿ. ನಾನೇನಂದು ಕೊಳೆ ರೋಗ ಬರತ್ತೈತಿ ಶುಂಠಿಗೆ. 1 ಲೀಟ್ರ್ ಆಕಳ ಹಾಲು, ಜವಾರಿ, 500 ಗ್ರಾಮು ಕಾಳು ಮೆಣಸಿನ ಪುಡಿ ಹಾಕಿ ಕುದಿಸಿ ಇದನ್ನು ಒಂದು ಬ್ಯಾರಲ್ಲಿ ಹಾಕೊಂಡು ಸಿಂಪಡಣೆ ಮಾಡಿದರೆ 15 ದಿವಸ ಕೊಳೆ ನಿಂದಿರ್ತೈತಿ ಅಂತ ಹೇಳಿದೆ ಅವ್ರಿಗೆ. ಇವೇನು ಮಾಡ್ದ ನಮಗೆ? ಹಾಲು ಕಾಳು ಮೆಣಸಿನ ಪುಡಿ ಹಾಕೋಕ್ಕಿಂತ ಮೊದಲ ಕೇಳ್ತಾನೆ, ಹಾಲು ಹೊಡೆಯಂಗಿಲ್ಲನ್ರಿ ಅದು. ಏನಂತಾನಿವ? ಹಾಲು ಹೊಡೆಯಂಗಿಲ್ಲನ್ರಿ ಅಂತಾನಿವ.
ಯಾಕೆ ಹೊಡಿತೈತಿ ಅಂದ್ರೆ ನಾ ಕೇಳಕತ್ತೇನೆ ರೀ ನಿಮಗೆ ಅಂತ ನಾವು ಮಂದ ಏನು ಮಾಡ್ದ ಹಾಕಿದ ಹಾಕಿ ಮತ್ತೆ ಫೋನ್ ಮಾಡ್ದ ಗಟ್ಟಿ ಆಗ್ಬಿಡ್ತೀರಿ ಅದ ನಾವು ನೀರು ಹಾಕ್ಯಪ್ಪ ಅಂದೆ ನಾನು ಅದನ್ನು ಫೋನ್ನಾಗ ಹೇಳ್ಬೇಕು ನಾವು ಏನು ಜನ ರೀಪ್ಪ ನೀವು ಈಗ ಹಿಂಡಿ ಕಲ್ಸಾಕತ್ತೀರಿ ಒಣಾರಾದ್ರೆ ನೀರು ಹಾಕ್ಯಂತೀರಿ ಇಲ್ಲ ಇದನ್ನು ಮಾಡತ್ತೀರಿ ಒಂದಿಟ್ಟು ನೀರು ಹಾಕ್ಯರಿ ನೀರು ಹಾಕ್ಯಂಡು ಕುದಿಸ್ಕೊಂಡು ಅದು ಆರಿದ ಮೇಲೆ ಈಗ ಸ್ಪ್ರೇ ಮಾಡ್ಬೇಕು ಇದನ್ನು ನಾವು ಬೇಕಾದಷ್ಟು ಕಡೆ ಮಾಡಿಕೊಟ್ಟಿವಿ ಕೊಳೆ ರೋಗಕ್ಕೆ ನಂಬರ್ 1 ಮದ್ದು ಹೌದಾ ಹಾಂ 1 ಲೀಟ್ರ್ ಹಾಲು ಅರ್ಧ kg ಕಾಳು ಮೆಣಸಿನ ಪೌಡ್ರು ಚೆಂದಾಗಿ ಕುದಿಸಿ ಒಂದು ಬ್ಯಾರಲ್ಲಿಗೆ ಹಾಕೈತಿ ಹೊಡೆದ್ರೆ ನೀವು 15 ದಿವಸ ಕೊಳೆ ಕಂಟ್ರೋಲ್ ಆಗೈತಿ ಯಾವ್ದಾರ ಕೊಳೆ ಇರಲಿ ಹೌದಾ ಆಯ್ತು ಇಡಿಮುಂಡಿಗೆ ರೋಗ ಬೇರೆ ಇಡಿಮುಂಡಿಗೆ ಪ್ರೊಸೆಸ್ ಏನೈತಿ ನಮ್ದು 45 ನಿಮಿಷದ ವಿಡಿಯೋ ಐತಿ ಎಷ್ಟು 45 ನಿಮಿಷದ ವಿಡಿಯೋನ 10 ಸಲ ನೋಡಿದ ಮೇಲೆ ನಿಮಗೆ ಇಡಿಮುಂಡಿಗೆ ರೋಗ ಅರ್ಥ ಆಗೈತಿ ಒಂದೇ ಸಲಿಗೆ ಅಲ್ಲ ಅರ್ಧ kg ಕಾಳು ಮೆಣಸಿನ ಪೌಡರು 1 ಲೀಟ್ರು ಜವಾರಿ ಆಕಳ ಹಾಲು ಇದನ್ನು ಹಾಕಿ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಒಂದು ಬ್ಯಾರಲ್ಲಿಗೆ ಹಾಕಿ ಇದನ್ನು ಹೊಡೆದ್ರೆ 15 ದಿವಸ ಕಂಟ್ರೋಲಿಗೆ ಇರ್ತೈತೆ ಕೊಳೆ ರೋಗ ಭಾಳ ಅದಾವು ಹೇಳಿದ್ರಿ ಏನು ಹೇಳ್ಕೊಂತ ಹೋದ್ರೆ ಬೇಕಾದಷ್ಟು ಸಿಗ್ತಾವು ಅದು ಟೈಮು ವಿನಾಯಕ್ ಟೈಮ್ ಆಯ್ತಾ 4 ಗಂಟೆ ಆಯ್ತು ನಾ 3ಕ್ಕೆ ಏನೋ ಮುಗಿಸ್ತೀನಿ ಅಂದಿದ್ದೆ ಆದರೂ 1 ತಾಸು ಮುಂದೆ ಹೋಗೈತಿ ಹೇಳಿದ್ರಿ ಇನ್ನೂ ಮುಂದೆ ಹೋಗ್ತಾವು ಮತ್ತೇನಾರ ಸಣ್ಣ ಪುಟ್ಟ ನಿಮ್ಮಲ್ಲಿ ಏನಾರ ಸಂಶಯ ಇಲ್ಲಲ್ಲ ಮುಗಿಸೋಣ ಹಾಂ ಕಳೆನಾಶಕ ನಾನೇನಂತೀನಿ ಕಳೆನಾಶಕಕ್ಕೆ ಪರ್ಯಾಯ ಮಾರ್ಗಗಳನ್ನು ನೆನ್ಪಿಟ್ಕೊಡ್ರಿ ಹುಣ್ಣಿಮೆಗೆ ಏನು ಮಾಡಿರಿ ಹುಣ್ಣಿಮೆಗೆ ನಿಮಗೆ ಯಾವ ಕಳೆ ಬೇಡ ಅವನ್ನ ಕಿತ್ತಿಟ್ಕರಿ ಏನು ಮಾಡಿರಿ ಹುಣ್ಣಿಮೆಗೆ ನಿಮಗೆ ಯಾವ ಕಳೆ ಬೇಡ ಅವನ್ನೇನು ಮಾಡಿರಿ ಕಿತ್ತಿಟ್ಕೊಳ್ರಿ ಅವನ್ನ ಚೆಂದಾಗಿ ಸುಡ್ರಿ ಅದ್ರ ಬೂದಿನ ವಾಪಸ್ ಮತ್ತೆ ಹುಣ್ಣಿಮೆಗೆನ ಆ ಜಮೀನೊಳಗೆ ಹೋಗಿರಿ ಹಾಂ 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 ಹುಣ್ಣಿಮೆಗೆ ಕಿತ್ತು ಒಂದೀಟು ಇದನ್ನು ಮಾಡಿರಿ ನೆರಳಿಗೆ ಒಣಗಿಸ್ಕೇರಿ ಅದನ್ನು ನೆರಳು ಒಣಗಿಸ್ಕೊಂಡು ಸುಡ್ರಿ ಮುಂದಿನ ಹುಣ್ಣಿಮೆ ಮಟ್ಟ ಟೈಮ್ ಐತಲ್ಲ ಮತ್ತು ಮುಂದಿನ ಹುಣ್ಣಿಮೆಗೆ ಅದನ್ನು ಉಗ್ತಿರ್ತಿರಲ್ಲ ಅದಕ್ಕಿಂತ ಮೊದಲು ಮತ್ತೆ ಯಾವ ಕಳೆ ಬೇಡ ಕಿತ್ತಿಟ್ಕರ್ರಿ ಅದಷ್ಟ ಕಳೆ ಸಾಯ್ತದೆ ಹಾಂ ಇದನ್ನು ನೀವು ಹೆಂಗೆ ಅಂದ್ರೆ ಹಿಂಗೆ ಉಗ್ಗಿ ಹಿಂಗೆ ಫೋನ್ ಮಾಡಬೇಡ್ರಿ ಸತ್ತಿಲ್ಲ ಬೂದಿ ಉಗ್ರಿ ಸುಮ್ಮನೆ ಬೂದಿ ಉಗ್ಗೋದು ಅದು ಬೇರಿಗೆ ಹೋಗಿ ಟಚ್ ಆಗ್ಬೇಕು ಅದು ಯಾವುದು ಯಾವ ಬೂದಿ ಇರ್ತೈತಿ ಆ ಬೂದಿ ಆ ಬೇರಿಗೆ ಟಚ್ ಆಗೋ ಮಟನೂ ಅದು ವರ್ಕ್ ಆಗಲ್ಲ ನಿಮಗೆ ಈಗ ವರ್ಕ್ ನಡೆಯೋಕೆ ನಿಮಗೆ ವರ್ಷಾನುಗಟ್ಲೆನೂ ಟೈಮ್ ಹೋಗ್ಬೋದು ಎಷ್ಟು ವೇಗವಾಗಿಯೂ ನಿಮ್ಗೆ ವರ್ಕ್ ಆಗ್ಬೋದು ಅದು ಭೂಮಿ ಮೇಲೆ ಡಿಪೆಂಡ್ ಇರ್ತಾವೆ ಹುಣ್ಣಿಮೆಗೆ ಮಾತ್ರ ಇದನ್ನು ಮಾಡೋದು ಯಾವ ಮಾಡೋದು ಇದು ಹುಣ್ಣಿಮೆ ಮಾತ್ರ ಕಿತ್ತದು ಹುಣ್ಣಿಮೆಗೆ ಹಾಕೋದು ಹುಣ್ಣಿಮೆಗೆ ಮುಂದಿಂದು ಕಿತ್ತದು ಯಾಕೆ ನಾ ಇದನ್ನು ಹೇಳತ್ತೀನಿ ಅಂದರೆ ಸಣ್ಣ ಸಣ್ಣ ಜಾಗದೊಳಗೆ ನೀವು ಮಾಡ್ಕೊಂಡು ನೋಡಿದ್ರೆ ಮುಂದೆ ಈಗ ನಿಮಗೇನು ಅನ್ಸಾತೈತಿ ಅಲ್ಲಿ ಅವ ಕಳೆನಾಶಕ ಕೊಟ್ಟಾನ ಮೆಣಸಿನ ಗಿಡಕ್ಕೆ ಏನಾಗಿಲ್ಲ ಕಳೆ ಅಷ್ಟ ಹೊಂಟೈತಿ ಅಂತ ಇಲ್ಲಿ ನಮ್ದು ಏನೈತಿ ಪ್ರೊಸೆಸ್ಸು ಅಂದರೆ ಸುಡೋದ್ರಿಂದ ನ್ಯೂಟ್ರಿಯೆಂಟ್ ಹಾಳಾಗಲ್ಲ ಏನಾಗಲ್ಲ ಹಾಂ ನೀವು ನಾನು 2 ವಿಚಾರ ಹೇಳಿದೆ ನಿಮ್ಗೆ ಒಂದು ಕೊಳೆತ ಒಂದು ಕಳೆತ ಅಂತ ಕಳೆತ ಅಂದ್ರೆ ಪ್ರಾಫಿಟೇಬಲ್ ಕೊಳೆತ ಅಂದ್ರೇನು ಲಾಸು ಹಂಗೆ ನೀವೇನೈತಿ ಇವತ್ತು ಅವನ್ನ ವಿಷದಿಂದ ಸಾಯಿಸಾಕತ್ತೀರಿ ಮಾಲಿಕ್ಯೂಲ್ನಾಗ ವಿಷ ಬರ್ತೈತಿ ಹೌದಾ ಭೂಮಿಯಾಗ ವಿಷ ಹೋಗ್ತೈತಿ ಅದರ ಬೂದಿಯಿಂದ ಅದಕ್ಕೆ ಯಾವುದೇ ತೊಂದರೆ ಇಲ್ಲ ನೀವು ಈ ಟೈಪ್ ಪ್ರೊಸೆಸ್ಸನ್ನು ಮಾಡಿರಿ ಹಂಗೂ ಬೇರೆ ನನ್ನ ಕ್ಯಾಲೆಂಡರ್ನಾಗ ಅದಕ್ಕೂ ಐತಿ ರೆಮಿಡಿ ಏನು ನಾ ಏನಂತೀನಿ ಆ ಪ್ರೋಗ್ರೆಸ್ಸನ್ನು ಇದನ್ನು ಮಾಡೋಕ್ಕೆ ಅಷ್ಟಕ್ಕಿಂತ ನಾ ಏನಂತೀನಿ ಕಳೆ ತೆಗಿಯೋ ಲೆವೆಲ್ಲಿಗೆ ಆದಾಯ ಮಾಡ್ಕೇರಿ ಏನು ಮಾಡಿರಿ ನಾ ಏನಂತೀನಿ ನಿಮಗೆ ಈಗ ಅಡಿಕೆ ನಿಮ್ಮ ಅಡಿಕೆ ಎಷ್ಟು ವರ್ಷದ ಐತಿ ಈಗ 20 ವರ್ಷದ ಅಡಿಕೆ ತೋಟ ಎಷ್ಟು ಗಿಡ ಅದಾವು 6,000 ಗಿಡ ಅದಾವು ಆದಾಯ ಎಷ್ಟು ಹಾಂ 20 ಲಕ್ಷ ಎಕರೆಗೆ ಎಷ್ಟು ಬಿತ್ತಿಗಿದು 3 ಲಕ್ಷ ಬಿತ್ತ ಹಾಂ 3 ಲಕ್ಷ ಬಿತ್ತಲ್ಲ ಹಾಂ ಈಗ ನಾನೇನಂತೀನಿ ಒಂದು ಪ್ಲಾಟ್ ಐತಿ 9 ಎಕರೆ 91 ಲಕ್ಷ ಆಗೈತಿ ಎಷ್ಟಾಗೈತಿ 9 ಎಕರೆಗೆ 91 ಲಕ್ಷ ಅಂದರೆ ಇದು 6,000 ಗಿಡ ಅಂದ್ರೆ 12 ಎಕರೆ ಇದು ಎಷ್ಟು ಗಿಡ ಇದು 12 ಎಕರೆ ಇದು ಹಂಗಾರೆ ನಾ ಏನಂತೀನಿ ಇಲ್ಲಿ 9 ಎಕರೆಗೆ 91 ಆಗೈತಿ ಅಂದ್ರೆ 12 ಎಕರೆಗೆ ಎಷ್ಟು ಆಗ್ಬೇಕಾಗ್ತಿದ್ದು 1 ಕೋಟಿ ಮೇಲೆ ಹೋಗ್ಬೇಕಾಯ್ತು ಈಗ ನಾ ಏನಂತೀನಿ ನಿಮ್ಮದು 20 ಲಕ್ಷ ಐತಿ 40 ಲಕ್ಷ ಆದ್ರೆ ಕಳೆ ತೆಗಿಯಕ್ಕೆ ತೊಂದರೆ ಐತಿ ನಿಮಗೆ ನಾ 3 ವರ್ಷ ಟೈಮ್ ಕೊಡ್ರಿ ನಿಮ್ಗೆ 40 ಲಕ್ಷ ಮಾಡಿಕೊಡ್ತೀನಿ ಕಳೆ ತೆಗೀರಿ
ನಿಮಗೆ ತೊಂದರೆ ಆಗಿರೋದು ಎದ್ರದ್ದು ಆದಾಯದ್ದು, ಕಳೆಯದ್ದಲ್ಲ. ನಿಮಗೆ ತೊಂದರೆ ಆಗಿರೋದು ಎದ್ರದ್ದು, ನಿಮಗೆ ಆದಾಯದ ತೊಂದರೆ ಆಗೈತಿ, ಕಳೆಯ ತೊಂದರೆ ಅಂತೂ ಅಲ್ಲ. ನಾನು ಏನಂತೀನಿ, ನಾನು 40 ಲಕ್ಷ ಮಾಡಿಕೊಡ್ತೇನೆ ರೀಪ್ಪ ನಿಮ್ಮ ಪ್ಲಾಟ್, ನಾ ಜವಾಬ್ದಾರಿ ಹೊಡ್ತೇನೆ. ಇದಕ್ಕೆ 3 ವರ್ಷದಾಗ 40 ಲಕ್ಷ ಮಾಡಿಕೊಡ್ತೀನಿ. ನೀವು ಯಾರ್ಯಾರು ಬೇಕಾದ್ರೆ ಅಗ್ರಿಮೆಂಟಿಗೆ ತಯಾರಿದ್ದೀನಿ, ನಾನು ಅಗ್ರಿಮೆಂಟಿಗೆ ತಯಾರಿದ್ದೀನಿ. ನಾ ಹೇಳಿದ ಕೆಲಸ ಮಾಡಬೇಕು. ಅದಕ್ಕೆ ನೀವೇನೈತಿ ವರ್ಷಕ್ಕೆ 60,000 ಇನ್ವೆಸ್ಟ್ಮೆಂಟ್ ಮಾಡ್ಬೇಕು 500 ಗಿಡಕ್ಕೆ. ನಾನು ನಿಮ್ಗೇನು ಮಾಡಿಕೊಡ್ತೀನಿ, ನೀವು ಸಾವಯವ ಅಂದ್ರೆ ಸಾವಯವದ ಮಾಡಿಕೊಡ್ತೀನಿ, ಎರಡೂ ಮರ್ಜ್ ಮಾಡಿ ಅಂದ್ರೆ ಮರ್ಜ್ ಮಾಡಿಕೊಡ್ತೀನಿ. ನನಗೆ ಏನು ತೊಂದರೆ ಇಲ್ಲ. ನಾನು 40 ಲಕ್ಷ ಮಾಡಿಕೊಡ್ತೀನಿ. ಅವಾಗ ನಿಮ್ಮ ಕಳೆ ತೆಗಿಯಾಕೆ ತೊಂದರೆ ಐತಿ ಹೆಂಗೆ? 20 ಲಕ್ಷದ ಕಳೆ ತೆಗಿತೀರಾ ಹೆಂಗೆ? ನೀವು ಅಂದರೆ ನಿಮ್ಮ ಗಮನ ಭಾಳ ಏನಾಗ್ಯಾವು ಅಂದರೆ, ಈಗ ನೋಡಿರಿ, ನೀವು ಕಳೆನಾಶಕ ಬಳಸ ಆಗ್ತಿರಲ್ಲ, ಕಳೆನಾಶಕದ ಅಮೌಂಟ್ ಎಷ್ಟೈತಿ? 1 ಲೀಟ್ರಿಗೆ 3,000 ಮಟ ಐತಿ. ಇದನ್ನು ನೀವು ಹಾಕಿದ್ರಲ್ಲ, ನಿಮಗೆ ಅಲ್ಲಿ ಕಳೆ ತೆಗೆದ್ರ ರೊಕ್ಕ ಎಷ್ಟು ಹೋಗತಿ? ಹಾಂ, 2,000 ಹೆಚ್ಚಿಗೆ ಹೋಗ್ಬೋದು. ಆದರೆ ಕಳೆನಾಶಕ ಬಳಸಿದರೆ 3 ವರ್ಷದ ಭೂಮಿ ಜೀವಾಣುಗಳು ಸತ್ತೋಗ್ತಾವೆ. ಎಷ್ಟು ವರ್ಷದ್ದು? ಹಂಗಾರೆ 3 ಸಲ ಕಳೆನಾಶಕ ಬಳಸಿದ್ರೆ ಎಷ್ಟು ವರ್ಷದ್ದು ಹೋತು? 9 ವರ್ಷದ ಮೈಕ್ರೋಬ್ಸನ್ನು ಸಾಯಿಸಿ ನಾವು ಅದರ ಬೆಳೆ ಬೆಳಿತೀವಿ ಅಂದ್ರೆ ಎಲ್ಲಿಂದ ಬರ್ಬೇಕದು? ಅದಕ್ಕಾಗಿ ನಾನು ಏನು ಹೇಳತ್ತೀನಿ, ಸಾಧ್ಯ ಇದ್ದಷ್ಟು ಮಟ್ಟಿಗೆ ಸೈಕ್ಲಿಂಗ್ ಸಿಸ್ಟಮನ್ನು ಚೆನ್ನಾಗಿಟ್ಕೊಳ್ಳೋಣ. ಕಳೆ ತೆಗಿಯೋಕ್ಕಾಗಿ ನಾವು ಬೆಳೆನ ಬೆಳಿಬೇಕಾಗೈತಿ. ನಮಗೆ ಆದಾಯದ ಕೊರತೆ ಆಗಿರೋದ್ರಿಂದ ಡಿಸ್ಟರ್ಬ್ ಆಗ್ಯಾವ. ನಾವು ಏನಾಗ್ಯಾವೆ? ಮೊದಲೆಲ್ಲ ಏನೈತಿ, ಹಿಂಡು ಜನ ಬಂದು ಉಂಡು ಹೋದರೂ ತಲೆ ಕೆಡಿಸ್ಕೊಂಡು ಜನ ಅಲ್ಲ ನಾವು, ಹೌದಾ? ಜಾತ್ರೆನ ದೊಡ್ಡ ಮಾಡಿದ ಜನ ನಾವು. ಇವತ್ತು ಜಾತ್ರೆಗೆ 500 ರೂಪಾಯಿ ಕೊಡೋಕ್ಕಾಗೋಲ್ತು. ಅಥವಾ ಯಾರು ಎಕ್ಸ್ಟ್ರಾ ಮನೆಗೆ ಬಂದರೆ ಅವ್ಗೆ ಹಾಲು ಕೊಡೋಕ್ಕಾಗೋಲ್ತು, ಅವ್ಗೆ ಮೊಸರು ಕೊಡೋಕ್ಕಾಗೋಲ್ತು. ಅವನಿಗೆ ಕರೆಕ್ಟಾಗಿ ಊಟಕ್ಕೂ ಹಾಕೋಕ್ಕೆ ಅವ 2 ದಿವಸ ಎಕ್ಸ್ಟ್ರಾ ಇದ್ರೆ ಏನು ಅನ್ನಿಸ್ತೈತಿ? ಅಲ್ಲಿ ಇವ್ಗೇನು ಕೆಲಸ ಇಲ್ಲನ ಅನ್ನಿಸ್ತೈತಿ, ಹೌದಲ್ಲ? ಹಾಗಾದ್ರೆ ಈ ಲೆವೆಲ್ಲಿಗೆ ಬರೋಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಆದಾಯದ ಕೊರತೆ ಆಗೈತಿ. ನಮ್ಮ ಆದಾಯನ ನಾವು ಸರಿಪಡಿಸ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳು ಇಲ್ಲಿ ಇದ್ರೂ ನಾವೇನು ಮಾಡತ್ತಿಲ್ಲ, ಪ್ರಾಯೋಗಿಕವಾಗಿ ಸಣ್ಣ ಜಗತ್ತೊಳಗೆ ತೊಗೊಂಡಿಲ್ಲ ಅವನು. ಈಗ ನಿಮ್ಮ ಅಡಿಕೆ 6,000 ಗಿಡ ಆಯ್ತಲ್ಲ, ಟೆಸ್ಟ್ ಮಾಡೋಕೆ 500 ಗಿಡ ಸಾಕಲ್ಲ. 500 ಗಿಡ 3 ವರ್ಷದಾಗ ಓಕೆ ಆದ್ರೆ ಮುಂದುವರೀರಿ, ಏನು ತೊಂದರೆ ಐತಿ? ನಾನು ಸುಳ್ಳುಗಾರನ ಅನ್ಕರಿ, ಆದರೆ ಆದಾಯ ಬಂದಮೇಲೆ ನಾನು ಸುಳ್ಳಕನೇ, ಆದಾಯ ಬಂದಮೇಲೆ ನಂದು ನಿಜಾನ ಅಂತ ಒಪ್ಕೋಬೇಕಲ್ಲ. ಅದಕ್ಕೆ ಪ್ರೊಸೆಸ್ ಅದಾವು. ಪ್ರೊಸೆಸ್ಗಳನ್ನು ಮಾಡಿ ನೀವು ಆಮೇಲೆ ಇಂಥವು ಏನಾರ ಹೇಳಿದರೆ ಅವನು ಒಪ್ಪಕ್ಕೆ ಸಾಧ್ಯತೆ ಐತಿ. ಓಕೆನಾ? ಮುಗಿಸೋಣ. ಇವತ್ತೇ 4 ಗಂಟೆ ಆಯ್ತು ಟೈಮು. ಮತ್ತು ನಾನು ಇನ್ನೂ 1-2 ಇವು ಅದಾವು, ವಿಸಿಟ್ ಅದಾವು. ಇಲ್ಲಿವರೆಗೂ ನನ್ನನ್ನು ತಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ.